ಹೆಸರು ಪ್ರಶಾಂತ್ ಅಂತ. ನಾನು ಬಂದು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಟೆಕ್ನಿಕಲ್ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಸೈನೀಸಿ ಅನ್ನೋ ಕಂಪನಿಯಲ್ಲಿ. ಪ್ರವೃತ್ತಿಯಲ್ಲಿ ನಾನು ಕರ್ನಾಟಿಕ್ ಫ್ಲೂಟಿಸ್ಟ್. ನಾನೀಗ ವಿದ್ವಾನ್ ಎಚ್ ಎಸ್ ವೇಣುಗೋಪಾಲ್ ಸರ್ ಹತ್ರ ಫ್ಲೂಟನ್ನು ಕಲಿತಿದ್ದೀನಿ. ಮತ್ತು ನಮ್ಮ ಮೊದಲನೇ ಗುರು ಆದವರು ಶ್ರೀ ವಿದ್ವಾನ್ ಎಸ್ ವೆಂಕಟೇಶ್ ಅವರು. ಸೊ ಕರ್ನಾಟಿಕ್ ಮ್ಯೂಸಿಕಲ್ಲಿ ನನಗೆ ಹೇಗೆ ಇಂಟ್ರೆಸ್ಟ್ ಬಂತಂತ ಹೇಳಿದ್ರೆ, ನನಗೆ ಅಂಥ ಇಂಟ್ರೆಸ್ಟ್ ಇರಲಿಲ್ಲ ಮ್ಯೂಸಿಕಲ್ಲಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಹಾಡು ಕೇಳ್ತಿದ್ದೆ, ಮನೇಲಿ ಭಕ್ತಿ ಗೀತೆಗಳು ಕೇಳ್ತಿದ್ದೆ, ಅಂಥ ಪ್ಯಾಷನ್ ಇಲ್ಲ. ನಮ್ಮ ತಂದೆ ತಾಯಿ ನನ್ನ ಪುಷ್ ಮಾಡಿದ್ರು ಏನಾದರೂ ಒಂದು ಕಲೀಲಿಕ್ಕೆ. ನಾನು ಹೇಗಾದರೂ ಮನೆಯಿಂದ ಆಚೆ ಹೋದರೆ ಸಾಕು, ಅಲ್ಲಿರೋ ಪಾನಿಪುರಿ ಬೇಲ್ಪುರಿ ಏನಾದರೂ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳಿ ಹೋದೆ. ಆದಮೇಲೆ 1 ವರ್ಷಗಳ ಕಾಲ ಹೀಗೆ ತುಂಬ ಜಿಗುಪ್ಸೆಯಿಂದ ಹೋಗ್ತಿದ್ದೆ, ಯಾಕಾದರೂ ಕ್ಲಾಸಿಗೆ ಹೋಗಬೇಕು ಅಂತ ಹೇಳಿ. ಬಟ್ ವರ್ಣಗಳ ಈ ಕರ್ನಾಟಿಕ್ ಮ್ಯೂಸಿಕಲ್ಲಿ ವರ್ಣ ಅಂತ ಬರುತ್ತೆ, ಅದಕ್ಕೆ ಬಂದಾದ್ಮೇಲೆ ನಂಗೆ ಭಾಳ ಇಂಟ್ರೆಸ್ಟ್ ಬಂತು. ಸೊ ಅಬೌಟ್ 1.5 years ಆದಮೇಲೆ ನನ್ನ ಇಂಟ್ರೆಸ್ಟ್ ಕರ್ನಾಟಿಕ್ ಮ್ಯೂಸಿಕಲ್ಲಿ ಜಾಸ್ತಿ ಆಗ್ತಾ ಹೋಯಿತು. ಸೊ ಈಗ ಬಂದು ನಾನು 16 yearsಯಿಂದ ಕರ್ನಾಟಿಕ್ ಮ್ಯೂಸಿಕನ್ನು ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಿಕ್ ಮ್ಯೂಸಿಕಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಫ್ಯಾಮಿಲಿ ಸಪೋರ್ಟ್ ಬೇಕಾಗತ್ತೆ. ಎಷ್ಟೊಂದು ಜನ ಮ್ಯೂಸಿಷಿಯನ್ಸ್ ಅಲ್ಲಿ ಒಂದು ಕಾಮನ್ ಏನಿರುತ್ತೆ ಅಂದರೆ ಅವ್ರ ಫ್ಯಾಮಿಲಿ ಯಾರು ಮ್ಯೂಸಿಷಿಯನ್ ಇರ್ತಾರೆ. ಸೊ ಅದು ಬಂದು ಭಾಳ ಹೆಲ್ಪ್ ಆಗುತ್ತೆ ಕರ್ನಾಟಿಕ್ ಮ್ಯೂಸಿಕಲ್ಲಿ. ಬಟ್ ನಮ್ಮ ಮನೇಲಿ ನಾನು ಬಂದು ಫಸ್ಟ್ ಮ್ಯೂಸಿಷಿಯನ್. ಸೊ ಅದರಲ್ಲಿ ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ಅಡ್ವಾಂಟೇಜ್ ಏನಂದರೆ ನಾವು ನುಡಿಸಿದ್ದೆ ನ್ಯಾಯ, ನಾವು ಹೇಳಿದ್ದೆ ಸಂಗೀತ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದು ಒಂದು ಪ್ರಾಬ್ಲಮ್ ಕೂಡ, ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಸರಿನೋ ತಪ್ಪು ಅಂತ ಹೇಳೋಕ್ಕೂ ಯಾರು ಇರಲ್ಲ. ಸೊ ನಾನು ನೋಡಿದಾಗ ಎಷ್ಟೊಂದು ಜನ ಇದು ಇಟ್ಸ್ ನಾಟ್ ದಿ ಕಂಪ್ಲೀಟ್ ರಿಯಾಲಿಟಿ ದಟ್ ಎಲ್ಲರೂ ಯಾರ ಮನೇಲಿ ಸಂಗೀತದ ಸಪೋರ್ಟ್ ಇರುತ್ತೋ ಅದು ಎಲ್ಲಿ ಬಿಕಮ್ ಗ್ರೇಟ್ ಮ್ಯೂಸಿಷಿಯನ್ಸ್, ಯಾರ ಮನೇಲಿ ಇರೋದು ಆಗಲ್ಲ ಅಂತಲ್ಲ. ಬಟ್ ಎಲ್ಲಿ ಮನೇಲಿ ಸಪೋರ್ಟ್ ಅಥವಾ ಕರ್ನಾಟಿಕ್ ಮ್ಯೂಸಿಕ್ಕಿನ ರೆಗ್ಯುಲರ್ ಪ್ರಾಕ್ಟೀಸ್ ಇರೋದು ಅಂಥವ್ರಿಗೆ ತುಂಬ ಟೈಮ್ ಆಗುತ್ತೆ. ಸೊ ಅದರಲ್ಲಿ ಬಂದು ಸತ್ಯ ಹೇಳ್ಬೇಕಾದ್ರೆ ನಾನು ಫಸ್ಟ್ 10 years ಆಫ್ ಮೈ ಕರ್ನಾಟಿಕ್ ಮ್ಯೂಸಿಕ್ ವಾಸ್ ಮೋರ್ ಅಬೌಟ್ ಏನಂದರೆ ನನ್ನ ಮನಸ್ಸಿನಲ್ಲೇ ನಂದು ಸೆಲ್ಫ್ ರಿಸರ್ಚ್ ಆಗ್ತಿತ್ತು. ಅಫ್ಕೋರ್ಸ್ ಗುರುಗಳ ಹತ್ರ ಹೋಗ್ತಿದ್ದೆ, ವಾರಕ್ಕೆ 2 ದಿನ ಪ್ರಾಕ್ಟೀಸ್ ನಡೀತಿತ್ತು, ಇಲ್ಲ ಅಂತ ಹೇಳಕ್ಕೆ ಅದು ಡಿನೈ ಮಾಡೋಕ್ಕಾಗಲ್ಲ. ಅವರು ಬಹಳ ಸಪೋರ್ಟ್ ಮಾಡಿದ್ರು. ಬಟ್ ಆಸ್ ಸಚ್ ಇನ್ ಟರ್ಮ್ಸ್ ಆಫ್ ಕಚೇರೀಸ್ ಅಥವಾ ಏನಾದರೂ ಎಕ್ಸ್ಪೋಜರ್ ಅಂತ ಹೇಳಿದ್ರೆ ಭಾಳ ಲಿಮಿಟೆಡ್ ಇತ್ತು. ಸೊ ನನ್ನ ಮ್ಯೂಸಿಕ್ ಜರ್ನಿಯಲ್ಲಿ ನಾನು ಫಸ್ಟ್ ನಮ್ಮ ಪೇರೆಂಟ್ಸ್ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ನ ಥ್ಯಾಂಕ್ ಮಾಡಬೇಕು. ಸೊ ಅದು ನಮ್ಮ ಮನೇಲಿ ಸಂಗೀತದ ವಾತಾವರಣ ಇಲ್ಲದೆ ಹೋದ್ರು ಕೂಡ ದೇ ಯೂಸ್ ಟು ಮೋಟಿವೇಟ್. ಸಂಗೀತ ಕಲಿಯೋದು ಒಂದು ಇಟ್ಸ್ ನಾಟ್ ಈಸಿ, ತುಂಬ ಮೋಟಿವೇಶನ್ ಬೇಕು ಇದಕ್ಕೆ. ಮತ್ತು ಆಫೀಸು ಮತ್ತು ಇಂಜಿನಿಯರಿಂಗು ಇದೆಲ್ಲ ಮಧ್ಯದಲ್ಲಿ ನಮ್ಗೆ ಏನನ್ಸುತ್ತೆ, ಅಯ್ಯೋ ಇದು ಏನಕ್ಕಪ್ಪ ಬೇಕು, ಇದನ್ನು ಇಲ್ಲಾದರೂ ನಡೆಯುತ್ತೆ, ಎಲ್ಲರೂ ಕೆಲ್ಸಕ್ಕೆ ತಾನೇ ಹೋಗೋದು, ಕೊನೆಗೆ ದುಡ್ಡಿದ್ರೆ ಆಯಿತು, ಮನಿ ಈಸ್ ಇಂಪಾರ್ಟೆಂಟ್, ಹಾಗೆ ಥಾಟ್ಸ್ ಬರುತ್ತೆ ನಮಗೆ. ಆಗೇನಾಗುತ್ತೆ, ತಂದೆ ತಾಯಿ ದೇ ಎಕ್ಸ್ಪ್ಲೇನ್ ಮಾಡಬೇಕು. ಅವ್ರು ಮಾಡಿದ್ದಾರೆ ನಮ್ಮ ತಂದೆ ತಾಯಿ. ಬರೀ ಕೆಲಸನೇ ಅಲ್ಲ ಜೀವನ, ಬರೀ ಎಂಜಾಯ್ಮೆಂಟ್ ಅಲ್ಲ ಜೀವನ, ನಮ್ಮೆಲ್ಲರಿಗೂ ಒಂದು ಆಲ್ಟರ್ನೇಟ್ ಬೇಕಾಗುತ್ತೆ ನಮ್ಮ ಎಮೋಷನ್ಸ್ನ ಮ್ಯಾನೇಜ್ ಮಾಡೋಕ್ಕೆ. ಸೊ ಭಾಳ ಸತ್ಯ. ಆಗ ನಂಗೆ ರಿಯಲೈಸ್ ಆಗಿರಲಿಲ್ಲ. ನಾನು ಅರ್ಧ ಬೇಗ ಬಿಟ್ಬಿಟ್ರೆ ಸಾಕು, ಒಂದು ಕೆಲಸ ಇದ್ದರೆ ಆಯಿತು, ಇದೆಲ್ಲ ಯಾಕಪ್ಪ ಬೇಕು, ಗುರುಗಳ ಮನೆ ತನಕ ಯಾಕೆ ಹೋಗ್ಬೇಕು, 5 kilometer ತಲೆನೋವು, ಇದೆಲ್ಲ ಕಾಮನ್ ಆಗಿ ಬರುತ್ತೆ, ಎಲ್ಲರಿಗೂ ಬರೋಂಥ ಥಾಟ್ ನನಗೂ ಬಂತು. ಬಟ್ ಇವತ್ತು 16 years ಆದಮೇಲೆ ನನ್ನ ಕೊಡೋದು ನನಗೆ ಕೇಳೋಕ್ಕೆ ಸಂತೋಷ ಆಗುತ್ತೆ. ಎಷ್ಟೊಂದು ಸಲ ಒಂದು 1/2 hour ರಿಲ್ಯಾಕ್ಸ್ ಮಾಡಿದಾಗ ಇಟ್ ಗಿವ್ಸ್ ಲಾಟ್ ಆಫ್ ಪಾಸಿಟಿವ್ ಮೋಟಿವೇಶನ್ ನಮಗೆ. ಮತ್ತು ನಾಟ್ ಜಸ್ಟ್ ಮೀ, ಯಾವತ್ತೇ ನೋಡಿಸಿದ್ರು ಕೂಡ ಅಟ್ಲೀಸ್ಟ್ ಯಾರಾದರೂ ಒಬ್ರು ರೋಡಿಂದ ಬಂದು ಹೇಳ್ತಾರೆ ನಮ್ಮ ಮನೇಲಿ, ನನಗೆ ಭಾಳ ಟೆನ್ಷನ್ ಆಗಿತ್ತು, ನಿಮ್ದೊಂದು ಅರ್ಧ ಗಂಟೆ ಕೇಳೇ ನನಗೆ ರಿಲ್ಯಾಕ್ಸ್ ಆಯಿತು. ಇದೆಲ್ಲ ಕಾಮನ್ ಆಗಿ ಕೇಳ್ತಿರ್ತೀವಿ, ಬಟ್ ನಮ್ಗೆ ಭಾಳ ಸಂತೋಷ ಸಿಗುತ್ತೆ. ನಾವೇನೋ ಎಕ್ಸ್ಟ್ರಾ ಎಫರ್ಟ್ ಹಾಕಲ್ಲ. ವಾಟ್ ವಿ ಎಂಜಾಯ್ ಇಸ್ ಸಮಥಿಂಗ್ ಎವ್ರಿಬಡಿ ಎಂಜಾಯ್ಸ್. ದಟ್ಸ್ ಅ ಬ್ಯೂಟಿ ಆಫ್ ಮ್ಯೂಸಿಕ್. ನಾವೇನು ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ ಫಾರ್ ಸಮನ್ ಟು ಎಂಜಾಯ್. ಸೊ ಅದು ಐ ಎಂಜಾಯ್ ದ್ಯಾಟ್ ಪಾರ್ಟ್ ಆಫ್ ಇಟ್. ಸೊ ನಾನು ಫಸ್ಟ್ ಕಚೇರಿ ಮಾಡಿದ್ದೆ ನಂದು 10-11 ವರ್ಷಗಳ ನಂತರ. ಸೊ ಅದೊಂದು ಭಾಳ ಇಂಟ್ರೆಸ್ಟಿಂಗ್ ಕಚೇರಿ ಆಗಿತ್ತು. ಲೈಕ್ ನಾವು 3 ಜನನೂ ಲೆಕ್ಚರ್ಸ್ ಇದ್ವಿ, ನಮ್ಮ 3 ಜನದ್ದು ಫಸ್ಟ್ ಕಚೇರಿ ಅದು. ಸೊ ಅಟ್ ದ ಸೇಮ್ ಟೈಮ್ ನಮ್ಗೆ ಭಾಳ ಸಹಕಾರ ಕೊಟ್ಟವರು ನಾವು ಮೃದಂಗ ನುಡಿಸಿದವರು. ಲೈಕ್ ಹೇಗಿರತ್ತೆ ಅಂದರೆ, ಜನರ ಮುಂದೆ ಫೇಸ್ ಮಾಡೋದೇ ಫಸ್ಟ್ ಪಬ್ಲಿಕ್ ಅಪಿಯರೆನ್ಸ್ ಭಾಳ ಕಷ್ಟ ಇರುತ್ತೆ. ಮತ್ತು ಅಟ್ ದ ಸೇಮ್ ಟೈಮ್ 3 ಜನ ಕೋಆರ್ಡಿನೇಟು ಮಾಡಬೇಕು. ಮತ್ತು ನಮ್ಮಲ್ಲಿ ಅಷ್ಟು ಪ್ರಾಕ್ಟೀಸು ಇರಲ್ಲ, 3 ಜನ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ವಿ. ಸೊ ಭಾಳ ಅದ್ಭುತವಾಗಿತ್ತು, ಚೆನ್ನಾಗೂ ಬಂತು. ಲೈಕ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಅಂತ ಹೇಳಿದ್ರೆ ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು. ಮತ್ತು ಎಲ್ಲದಕ್ಕಿಂತ ಮುಖ್ಯ ಏನಿತ್ತಂದರೆ ನಮ್ಮ ಎಲ್ಲರ ಪೇರೆಂಟ್ಸ್ ಅಟೆಂಡ್ ಮಾಡಿದ್ರು. ಮತ್ತು ಆ ಏರಿಯಾ ಲೊಕ್ಯಾಲಿಟಿ ವೆಲ್ಫೇರ್ ಅಸೋಸಿಯೇಷನ್ ನಡೆಸಿದ್ರಿಂದ ಆ ಏರಿಯಾದ ಬಹಳಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಮಕ್ಕಳು ಎಲ್ಲ ಬಂದು ಭಾಳ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಸಂತೋಷ ಏನಾಯ್ತು ಅಂದರೆ, ನಾವು ಬರೀ ನಮ್ಮ ಮಿಸ್ಟೇಕ್ಸ್ನ ಡಿಸ್ಕಸ್ ಮಾಡ್ತಿದ್ವಿ ನಾವು 3 ಜನ.
ಬಟ್ ಎಷ್ಟೊಂದು ಜನ ಬಂದು ನೀವು ಭಾಳ ಚೆನ್ನಾಗಿ ನುಡಿಸಿದ್ರ, ನಿಮ್ಮಲ್ಲಿ ಭಾಳ ಟ್ಯಾಲೆಂಟ್ ಇದೆ, ದೈ ಟೇಕ್ ಇಟ್ ಫಾರ್ವರ್ಡ್ ಅಂತ ಹೇಳಿದ್ರು. ಸೊ ಇಟ್ಸ್ ಅ ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್, ಮರೆಯೋಕ್ಕಾಗಲ್ಲ. ಸೊ ಅಫ್ಕೋರ್ಸ್ ಅದ್ರ ಬಗ್ಗೆ ಐ ಮೀನ್ ಲೈಕ್ ಇನ್ನೊಂದೇನಂದ್ರೆ ಆಗ್ತಾನೆ ನಾನು ಒಂದು ಮೇಜರ್ ಹೆಲ್ತ್ ಇಶ್ಯೂಯಿಂದ ಆಚೆ ಬಂದು 1 year ಆಗಿತ್ತು. ಆ್ಯಂಡ್ ನನ್ನ ಕಾನ್ಫಿಡೆನ್ಸ್ ಅಷ್ಟೊಂದು ಕಮ್ಮಿ ಇರಲಿಲ್ಲ. ಬಟ್ ವೆನ್ ಎವ್ರಿ ಒನ್ ಸೆಟ್ ದಟ್ ನೀವು ಇನ್ನೂ ಯುರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂತ ಹೇಳಿ ಭಾಳ ಇವನ್ ಟಿಲ್ ಟುಡೇ ಇಟ್ಸ್ ಅ ಗ್ರೇಟ್ ಕಾನ್ಫಿಡೆನ್ಸ್ ಬೂಸ್ಟರ್ ಆ್ಯಕ್ಚುಲಿ. ಸೊ ಮೊದಲನೇ ಕಚೇರಿ ಎಕ್ಸ್ಪೀರಿಯನ್ಸಸ್ ಭಾಳ ಚೆನ್ನಾಗಿತ್ತು. ಮೊದಲನೇ ಕಚೇರಿ ಏನು ಕಾನ್ಫಿಡೆನ್ಸ್ ಕೊಡ್ತು ಅಂದರೆ ಐ ಮೀನ್ ನಾವು ಅನ್ಕೊಳ್ಳೋದೇ ಬೇರೆ ಕಚೇರಿಗೆ ಹೋಗೋಕ್ಕಿಂತ ಮುಂಚೆ, ಬಟ್ ಅಲ್ಲಿ ಆ್ಯಕ್ಚುಲಿ ಇನ್ನೂ ಚೆನ್ನಾಗೇ ಪರ್ಫಾರ್ಮ್ ಮಾಡಿರ್ತೀವಿ. ನಮ್ಮ ಆಂಗ್ಸೈಟಿ ಲೆವೆಲ್ಸ್ ನಾವು ಅನ್ಕೊಳ್ಳೋದೇ ಬೇರೆ ನಮ್ಮ ಆಂಗ್ಸೈಟಿಯಿಂದ, ಬಟ್ ಅಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಭಾಳಷ್ಟು ಕಚೇರಿಗಳನ್ನು ಮಾಡಿದೆ ಆ ಕಾನ್ಫಿಡೆನ್ಸ್ ಒಂದಿಗೆ. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಆಂಧ್ರ, ತಮಿಳ್ನಾಡು, ಸೊ ಇಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದೀನಿ. ನಮ್ಮ ಗುರುಗಳೊಂದಿಗೆ ಕೆಲವು ಕಾನ್ಸರ್ಟ್ಸ್ನಲ್ಲಿ ಅವ್ರ ಜೊತೆ ಅಕಂಪ್ನಿ ಮಾಡಿದ್ದೀನಿ. ಸೊ ಕಚೇರಿಗಳು ನಡೀತಾ ಇತ್ತು. COVID-19 ಬರೋ ತನಕ ಭಾಳಷ್ಟು ಕಚೇರಿಗಳು ನಡೀತಿತ್ತು. ಅದಲ್ಲದೆ ನನ್ನ ಪ್ಯಾಷನ್ ಏನಂದರೆ ನಮ್ಮ ತ್ಯಾಗರಾಜ ಸ್ವಾಮಿಗಳ ಆರಾಧನೆ ನಡೆಯುತ್ತೆ. ಸೊ ಅಲ್ಲಿ ಗ್ರೂಪಲ್ಲಿ ನುಡಿಸ್ತೀನಿ. ಸೊ ಅದಲ್ಲದೆ ನಮ್ದೊಂದು ಫ್ರೆಂಡ್ಸ್ ಗ್ಯಾಂಗ್ ಇದೆ. ಸೊ ನಾವು ರೆಗ್ಯುಲರ್ ಆಗಿ ಪರ್ಫಾರ್ಮ್ ಮಾಡ್ತೀವಿ. ಶಾಸ್ತ್ರೀಯ ಮತ್ತು ಫಿಲಿಮ್ ಮ್ಯೂಸಿಕ್ಕು, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಫಿಲಿಮ್ ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡ್ತೀವಿ ನಮ್ಮ ಗ್ಯಾಂಗ್ ಜೊತೆಗೆ. ಸೊ ಅದ್ರ ಜೊತೆಗೆ ನಾನು ಜೂನಿಯರ್ ಎಕ್ಸಾಮ್ ಸರ್ಟಿಫಿಕೇಶನ್ ಕೂಡ ಮಾಡಿದ್ದೀನಿ. ಸೊ ಸೀನಿಯರ್ ಮಾಡಬೇಕು, ಪೋರ್ಷನ್ಸ್ ಎಲ್ಲ ಆಗಿದೆ. ಬಟ್ ನಾನು ಎಕ್ಸಾಮ್ನಲ್ಲಿ ಅಷ್ಟೊಂದು ನಂಬಲ್ಲ. ಐ ಮೀನ್ ಅದು ಒಳ್ಳೇದು ಇಲ್ಲ ಅಂತ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಅದು ತುಂಬ ರೆಸ್ಟ್ರಿಕ್ಟ್ ಮಾಡ್ತಾ ಇತ್ತು ಆ ಕಾಲದಲ್ಲಿ. ಬರೀ ಇದನ್ನೇ ಕಲಿಬೇಕು, ಹೀಗೆ ಕಲಿಬೇಕು, ಹಾಗೆ ಕಲಿಬೇಕು, ಮತ್ತೆ ಇಷ್ಟು ಕಲಿಬೇಕು, ಅಷ್ಟು ಕಲಿಬೇಕು. ಐ ಮೀನ್ ಎಜುಕೇಷನಲ್ ಡಿಮ್ಯಾಂಡ್ಸಲ್ಲಿ ಅಷ್ಟೊಂದು ತಲೆಗೆ ಅದನ್ನು ತುಂಬ್ಕೊಳಕ್ ಆಗ್ತಿರ್ಲಿಲ್ಲ. ಇದ್ರದ್ದೇ ಆದಂಥ ಎಜುಕೇಷನ್ದೇ ಆದಂಥ ಭಾಳ ಇತ್ತು. ಲೈಕ್ ಸೊ ಅದನ್ನ ಎಕ್ಸಾಮ್ಸ್ನ ನಾನು ಆಗಲ್ಲ ಅಂತ ಸೈಡ್ಗೆ ಇಟ್ಟಿದ್ದೆ. ಆಗ ಅದರಲ್ಲಿ ಐ ಮೀನ್ ಮ್ಯೂಸಿಕ್ ನಡೀತಾನೆ ಇದೆ. ದ ಜರ್ನಿ ಈಸ್ ಸ್ಟಿಲ್ ಕಂಟಿನ್ಯೂಯಿಂಗ್ ಆಫ್ಟರ್ 16-17 years ಆ್ಯಂಡ್ ಹೋಪ್ ಟು ಪುಟ್ ಮೋರ್ ಟೈಮ್ ಈಗ ಅದರೊಂದಿಗೆ ಸಂಗೀತದಲ್ಲಿ. ಯಾಕಂದರೆ ಇಟ್ ಈಸ್ ದ ಒನ್ ದಟ್ ಕ್ಯಾನ್ ಪ್ರೊವೈಡ್ ಲಾಟ್ ಆಫ್ ರಿಲ್ಯಾಕ್ಸೇಷನ್ ಟು ಮೀ ಆ್ಯಂಡ್ ಟು ಎವ್ರಿ ಒನ್. ಆರ್ಟ್ ಒಂದು ಕಡೆ ಆಯಿತು, ಆರ್ಟಿಸ್ಟ್ ಒಂದು ಕಡೆ ಆಯಿತು. ಬಟ್ ಯೂಶ್ವಲಿ ಇದು ಬಂದು ಎಲ್ಲರಿಗೂ ಅನುಭವ ಇರುತ್ತೆ ಆರ್ಟಿಸ್ಟ್ ಬಂದು ಅವರು ಐಸೋಲೇಷನ್ ಇರ್ತಾರೆ. ಐಸೋಲೇಷನ್ ಅಂದರೆ ಅವರು ಅವರ ಸಾಧನೆ. ದೇರ್ ಇಸ್ ಓನ್ಲಿ 2 things ಫಾರ್ ಅನ್ ಆರ್ಟಿಸ್ಟ್: ಹಿಸ್ ಆರ್ಟ್ ಆ್ಯಂಡ್ ಹಿಸ್ ಎಫರ್ಟ್ಸ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಇಟ್. ಮೆನಿ ಟೈಮ್ಸ್ ಎಷ್ಟೊಂದು ಆರ್ಟಿಸ್ಟು ಕಳೆದೋಗ್ತಾರೆ ಇದರಲ್ಲೇನೆ. ದೇ ಆರ್ ನೆವರ್ ಏಬಲ್ ಟು ಕಮ್ ಔಟ್ ಆಫ್ ದಟ್ ಶೆಲ್ ಟು ಸೇ ದಟ್ ನಾನು ಇಷ್ಟು ಮಾಡಿದ್ದೀನಿ ಅಂತ. ಟುಡೇ ವಿ ಹ್ಯಾವ್ ಅಫ್ಕೋರ್ಸ್ ಫೇಸ್ಬುಕ್ ಇದೆ, ನಮಗೆ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಆಲ್ ಆಫ್ ದೀಸ್ ಆರ್ ವಂಡರ್ಫುಲ್ ಟೂಲ್ಸ್ ಫಾರ್ ಅಸ್ ಟು ಅಟ್ ಲೀಸ್ಟ್ ಶೋಕೇಸ್ ಅವರ್ ಆರ್ಟ್. ಬಟ್ ವಾಟ್ ಫಿಕ್ಷನ್ ಸ್ಪೇಸ್ ಇವತ್ತು ಏನು ಮಾಡ್ತಿದ್ದಾರೆ, ದಟ್ ಈಸ್ ನಾಟ್ ಅ ಕಾಮನ್ ಥಿಂಗ್. ಇಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಟು ಗೋ ಟು ದಿ ಟ್ಯಾಲೆಂಟ್ ರೂಟ್ಸ್. ಟ್ಯಾಲೆಂಟ್ ಎಲ್ಲಿದೆ ಹುಡುಕಿ ಆ್ಯಂಡ್ ಅವ್ರನ್ನ ಬೆಳಕಿಗೆ ತರಬೇಕು ಅನ್ನೋದು. ದಟ್ ರಿಕ್ವೈರ್ಸ್ ಅ ವೆರಿ ಗ್ರೇಟ್ ಹಾರ್ಟ್. ಐ ಆಮ್ ವೆರಿ ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಟು ದೆಮ್. ನೆಕ್ಸ್ಟ್ ಬಂದು ನಮ್ಮ ಗುರುಗಳು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಗುರು ಅಂದರೆ ವಿ ಕೆನಾಟ್ ಎಕ್ಸ್ಪ್ಲೇನ್ ಇಟ್ ಇನ್ ವರ್ಡ್ಸ್, ರೈಟ್? ಅವರು ಕೂಡ ಅಷ್ಟೇ. ಗುರುಗಳು ಹೇಗಿರ್ಬೇಕಂದ್ರೆ, ಗುರುವಿನ ಫಸ್ಟ್ ಥಿಂಗ್ ಇಸ್ ಆಲ್ವೇಸ್ ಟು ಬ್ರಿಂಗ್ ದಿಸ್ ಸ್ಟೂಡೆಂಟ್ ಅಪ್. ಗುರು ಯಾವತ್ತೂ ಕೂಡ ದೇ ಕ್ಯಾನ್ ನೆವರ್ ಥಿಂಕ್ ದಟ್ ಐ ನೀಡ್ ಟು ಗೋ. ಹಾಗಾದ್ರೆ ಗುರು ಆಗೋಕ್ಕೆ ಆಗಲ್ಲ. ಸೊ ನಮ್ಮ ಗುರುಗಳು ಹಾಗೆ ಇದ್ರು. ದೇ ವರ್ ಸೆಲ್ಫ್ಲೆಸ್ ವೆನ್ ದೇ ಥಾಟ್ ಮೀ. ಕಲೆ ಎಷ್ಟು ಈಸಿಯಾಗಿ ಬರೋದಿಲ್ಲ. ಗುರು ಹೇಗಂದ್ರೆ, ಗುರು ಇಸ್ ಲೈಕ್ ಇಟ್ ಇಸ್ ಗುರು ದಟ್ ಈಸ್ ಪ್ಲೇಯಿಂಗ್ ಥ್ರೂ ಅವರ್ ಫಿಂಗರ್ಸ್. ಆ್ಯಕ್ಚುಲಿ ಇಟ್ ಈಸ್ ಆಲ್ ದ ನಾಲೆಡ್ಜ್, ಎವ್ರಿಥಿಂಗ್ ದಟ್ಸ್ ಗಿವನ್ ಬೈ ದೆಮ್ that we are executing ಅಂತಾನೆ ಹೇಳಬೇಕು. ಸೊ ಐ ಹ್ಯಾಡ್ ಸೆಲ್ಫ್ಲೆಸ್ ಗುರುಸ್ ಹು ಹ್ಯಾವ್ ಕಮ್ ಟು ಮೈ ಹೌಸ್ ಟು ಟೀಚ್. ಒಮ್ಮೆ ನಾನು ನಮ್ಮ ಗುರುಗಳಿಗೆ ಹೇಳಿದೆ, ನಾನು ಯಾಕೆ ಸರ್ ನೀವು ಮನೆಗೆ ತನಕ ಬರ್ತೀರಾ, ನಂಗೆ ಇಂಟ್ರೆಸ್ಟೇ ಇಲ್ಲ. ಅವ್ರು ಹೇಳಿದ್ರು, ನಿನಗೆ ಇಂಟ್ರೆಸ್ಟ್ ಇಲ್ಲಪ್ಪ, ನಿನಗಿರೋ ಕಲೆ ನಿನಗೆ ಬೆಲೆ ಗೊತ್ತಿಲ್ಲ, ನೀನು ಬರಬೇಡ ಅಂದ್ರೆ ನಿಮ್ಮ ಮನೆಗೆ ನಾನು ಬಂದು ಹೇಳ್ಕೊಡ್ತೀನಿ ಅಂತ 4 ವರ್ಷ ನನಗೆ ಹೇಳ್ಕೊಟ್ಟಂತ ಗುರು ಇದ್ದಾರೆ. ಈಗಲೂ ಕೂಡ ನಮ್ಮ ಗುರು ನನ್ನ ಸ್ವಂತ ಮಗನಂಗೆ ನೋಡ್ಕೊಳ್ತಾರೆ. ಎಷ್ಟೊಂದು ಸಲ ಕರೀತಾರೆ, 1 ತಿಂಗಳು ನಮ್ಮ ಮನೇಲೇ ಬಂದಿರು ಅಂತ. ಅಫ್ಕೋರ್ಸ್ ನಾನು ಹೋಗಲ್ಲ, ಸಂಕೋಚ ಸ್ವಭಾವಗಳಿದ್ದೇ ಇರುತ್ತೆ ನಮ್ಮಲ್ಲಿ. ಬಟ್ ಐ ಹ್ಯಾವ್ ಗುರು ಹು ಕನ್ಸಿಡರ್ ಮೀ ಆಸ್ ದೇರ್ ಸನ್. ಅದಕ್ಕಿಂತ ಏನೇನು ಹೇಳೋಕ್ಕಾಗಲ್ಲ. ಗುರು ಆ ಪದಗಳಿಗೆ ಎಕ್ಸ್ಪ್ಲನೇಷನ್ ಇಲ್ಲ. ಐ ಆಮ್ ವೆರಿ ಫಾರ್ಚುನೇಟ್. ಎಲ್ಲ ಸ್ಪೇರ್ಸ್ ಆಫ್ ಲೈಫಲ್ಲೂ ನನಗೆ ಅಂಥ ಗುರುಗಳು ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಫಿಕ್ಷನ್ ಸ್ಪೇಸ್ ಫಾರ್ ದಿ ವಂಡರ್ಫುಲ್ ಆಪರ್ಚುನಿಟಿ.